ತಡರಾತ್ರಿ ಬೆಂಗಳೂರಿನಲ್ಲಿ ಧಗ ಧಗ ಅಂತ ಹೊತ್ತಿ ಉರಿದಿದೆ ಕಟ್ಟಡ. ಮಾರತ್ಹಳ್ಳಿ ಬ್ರಿಡ್ಜ್ ಸಮೀಪದ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಟ್ರಾನ್ಸ್ಫಾರ್ಮರ್ನ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಟ್ಟಡದಲ್ಲಿ ಮಲಗಿದ್ದ 4 ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಕಿ ಕಾವಿಗೆ ಹೊರಗಡೆ ಓಡಿ ಬಂದಿದ್ದಾರೆ ಸಿಬ್ಬಂದಿ. ಬಿಲ್ಡಿಂಗ್ನಲ್ಲಿದ್ದಂತಹ 10 ಪೈಕಿ 4 ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿವೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬ್ರಾಂಡೆಡ್ ಬಟ್ಟೆ ಈ ಬೆಂಕಿ ಆಹುತಿಯಲ್ಲಿ ಸುಟ್ಟು ಭಸ್ಮವಾಗಿವೆ. 3 ಗಂಟೆಗಳ ಕಾಲ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಘಟನಾ ಸ್ಥಳಕ್ಕೆ HAL ಪೊಲೀಸರು ಸದ್ಯ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. पानी फायर वाला कहाँ दिया? ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಸಂದೇಶ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ತಡರಾತ್ರಿ ಅಗ್ನಿ ಅವಘಡ ಸಂಭವಿಸಿದೆ. ಮಾರತ್ಹಳ್ಳಿ ಬ್ರಿಡ್ಜ್ ಸಮೀಪ ಇರುವಂತಹ ಅಂದ್ರೆ ಮಾರತ್ಹಳ್ಳಿ ಬ್ರಿಡ್ಜ್ ನಿಂದ HALಗೆ ತೆರಳುವಂತಹ ರಸ್ತೆಯಲ್ಲಿರುವಂತಹ ಲೂಯಿಸ್ ಫಿಲಿಪಿ ಒಂದು ಬಟ್ಟೆ ಶೋರೂಮ್ ಏನಿದೆ, ಆ ಒಂದು ಶೋರೂಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈಗ ಸದ್ಯ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ರಾತ್ರಿ 11:30 ಸುಮಾರಿಗೆ ಈಗ ದೃಶ್ಯಗಳಲ್ಲಿ ಏನು ಕಾಣಿಸ್ತಾ ಇದೆ, ಲೂಯಿಸ್ ಫಿಲಿಪಿ ಔಟ್ಲೆಟ್ ಫ್ಯಾಕ್ಟ್ರಿ ಅಂದ್ರೆ ಈ ಒಂದು ಶೋರೂಮ್ ಏನಿದೆ, ಈ ಶೋರೂಮ್ನಲ್ಲಿ ಮೊದಲಿಗೆ 11:30 ಸುಮಾರಿಗೆ ಇಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬೆಂಕಿ ಕಾಣಿಸ್ಕೊಂಡ ಬಳಿಕ ಸಂಪೂರ್ಣವಾಗಿ ಕಟ್ಟಡ ಏನಿದೆ ಸಂಪೂರ್ಣವಾಗಿ ಆ ಒಂದು ಕಟ್ಟಡದಲ್ಲಿ ಬೆಂಕಿ ಆವರಿಸ್ಕೊಳ್ಳುತ್ತೆ. ಬೆಂಕಿಯ ಕೆನ್ನಾಲಿಗೆ ಆ ಒಂದು ಬಿಲ್ಡಿಂಗ್ ಅಲ್ಲದೆ ಅಂದ್ರೆ ಆ ಕಟ್ಟಡ ಅಲ್ಲದೆ ಪಕ್ಕದ ಒಂದು ಕಟ್ಟಡಕ್ಕೂ ಕೂಡ ವ್ಯಾಪಿಸುತ್ತೆ. ಅದಾದ ಬಳಿಕ ಈಗಾಗಲೇ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬಂದು ಈಗ ಸದ್ಯ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 4 ರಿಂದ 5 ಅಗ್ನಿಶಾಮಕ ವಾಹನಗಳೊಂದಿಗೆ ಬಂದು ಈಗಾಗಲೇ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಕ್ಕದಲ್ಲೇ ಇರುವಂಥ ಅಂದರೆ ಆ ಒಂದು ಲೂಯಿಸ್ ಫಿಲಿಪಿ ಬಟ್ಟೆ ಶೋರೂಮ್ ಏನಿದೆ, ಆ ಶೋರೂಮ್ನ ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ. ಆ ಟ್ರಾನ್ಸ್ಫಾರ್ಮರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಕಾಣಿಸ್ಕೊಳ್ತು, ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಯಿತು. ಅದಾದ ಬಳಿಕ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಒಂದು ಘಟನೆ ಸಂಭವಿಸಿದೆ ಅನ್ನೋ ಮಾಹಿತಿಗಳು ಪ್ರಾಥಮಿಕ ಹಂತದ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಈಗಾಗಲೇ ಬ್ರೀತಿಂಗ್ ಆಪರೇಟರ್ಸ್ ಅಂದರೆ ಆ ಒಂದು ಆಕ್ಸಿಜನ್ ಅನ್ನು ಈಗಾಗಲೇ ದಟ್ಟವಾಗಿ ಹೊಗೆ ತುಂಬಿಕೊಂಡಿರೋದ್ರಿಂದ ಒಳಗಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗ ಸದ್ಯ ಆ ಒಂದು ಬ್ರೀತಿಂಗ್ ಆಪರೇಟರ್ಸ್ ಏನಿದೆ, ಆ ಬ್ರೀತಿಂಗ್ ಆಪರೇಟರ್ಸ್ ಅನ್ನೋ ಒಂದು ಈಗಾಗಲೇ ಆ ಒಂದು ಉಸಿರಾಟದ ಸಲಕರಣೆಯನ್ನು ಬಳಸಿ ಒಳಗಡೆ ಹೋಗಿ ಅಂದರೆ ಕಟ್ಟಡದ ಒಳಗಡೆ ಹೋಗಿ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಈ ಒಂದು ಅಗ್ನಿ ಅವಘಡದಿಂದ ಸಂಪೂರ್ಣವಾಗಿ ಆ ಕಟ್ಟಡದಲ್ಲಿದ್ದಂಥ ಎಲ್ಲ ಒಂದು ವಸ್ತುಗಳು ಕೂಡ ಈಗಾಗಲೇ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಆ ಕಟ್ಟಡದ ಪಕ್ಕದ ಕಟ್ಟಡದಲ್ಲೇ 3-4 ಮಂದಿ ಇದ್ದರು. ಆದರೆ ಯಾವಾಗ ಬೆಂಕಿ ಕಾಣಿಸ್ಕೊಳ್ಳುತ್ತೋ ಅದಾದ ಬಳಿಕ ಅಲ್ಲಿಂದ ಅವರನ್ನು ಬೇರೆ ಕಡೆಗೆ ಕಳಿಸಲಾಯಿತು. ಈ ಒಂದು ರೆಸ್ಕ್ಯೂ ಆಪರೇಷನ್ ಸಂದರ್ಭದಲ್ಲಿ ಅಥವಾ ಈ ಬೆಂಕಿಯನ್ನು ನಂದಿಸುವಂಥ ಸಂದರ್ಭದಲ್ಲಿ ಓರ್ವ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಈಗಾಗಲೇ ಏನು ಸಣ್ಣ ಪುಟ್ಟ ಗಾಯಗಳಾಗಿವೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ 4 ಅಗ್ನಿಶಾಮಕ ವಾಹನಗಳೊಂದಿಗೆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರೋಷನ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.